ಚಿಕ್ಕೋಡಿ ಬ್ರೇಕಿಂಗ್. NWKRTC ಅಧ್ಯಕ್ಷರ ತವರು ಜಿಲ್ಲೆಯಲ್ಲಿಯೇ ಬಸ್ ಇಲ್ಲದೆ ವಿದ್ಯಾರ್ಥಿಗಳ ಪರದಾಟ. ರಾಜುಕಾಗೆ ನಿಮ್ಮದೇ ಜಿಲ್ಲೆಯ ವಿದ್ಯಾರ್ಥಿಗಳ ಗೋಳು ಕೇಳುತ್ತಿಲ್ಲವೇ? ರಾಜುಕಾಗೆ NWKRTC ಅಧ್ಯಕ್ಷ ಹಾಗೂ ಕಾಂಗ್ರೆಸ್ ಶಾಸಕ, ಸಾರಿಗೆ ಸಚಿವರು ಹಾಗೂ ನಿಗಮದ ಅಧ್ಯಕ್ಷರು ನೋಡಲೇಬೇಕಾದ ಸ್ಟೋರಿ ಇದು. ಸೂಕ್ತ ಬಸ್ ವ್ಯವಸ್ಥೆ ಇಲ್ಲದೆ ವಿದ್ಯಾರ್ಥಿಗಳ ಪರದಾಟ. ರಾತ್ರಿ 8 ಗಂಟೆ ಆದ್ರೂ ಮನೆ ತಲುಪದ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು. ಮೇಖಳಿ ಗ್ರಾಮದಿಂದ ವಿವಿಧ ಗ್ರಾಮೀಣ ಭಾಗಕ್ಕೆ ತೆರಳಬೇಕಿದ್ದ ವಿದ್ಯಾರ್ಥಿಗಳ ಪರದಾಟ. ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಮೇಖಳಿ ಗ್ರಾಮದ ಸರ್ಕಾರಿ ಆಂಗ್ಲ ಮಾಧ್ಯಮ ವಿದ್ಯಾರ್ಥಿಗಳ ಪರದಾಟ. ಮಕ್ಕಳು ಮನೆಗೆ ಬಾರದೆ ಇರುವುದರಿಂದ ಪೋಷಕರಲ್ಲಿ ಹೆಚ್ಚಾದ ಆತಂಕ. ಹಲವು ಬಾರಿ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೂ ತಂದರು. ನೋ ಯೂಸ್. ಬ್ಯೂರೋ ರಿಪೋರ್ಟ್, ಜಗನ್ನಾಥ್ ಜಿ ಶಿರಗಾವಿ, GS5 TV ಕನ್ನಡ ನ್ಯೂಸ್, ರಾಯಬಾಗ. ಸಂಜು ನಾಯ್ಕ ಆದರ್ಶ ವಿದ್ಯಾಲಯ ಮೇಕಳಿ ಅಲ್ಲ. ಈಗ ಅವ್ರು ಹೋಗ್ಬೇಕಂತ ನೋಡ್ರಿ, ನಸಲಾಪುರ, ಯಡ್ರಾವ್, ದಿಗಿಯೋಡಿ, ಬಿರ್ಡಿ ಇವೆಲ್ಲ ಹೋಗ್ಬೇಕ್ರಿ. ಈ ಜನ ಎಲ್ಲ, ಈ ಹುಡುಗರೆಲ್ಲ ಚೊಕ್ ನೋಡ್ರಿ, ಆದರ್ಶ ವಿದ್ಯಾಲಯ ಮೇಕಳಿದ ಹುಡುಗರ ಸರಿಯಾಗಿ ಬಸ್ ಒಟ್ಟ ಬರ್ತಾ ಇಲ್ಲ. ಬೆಳಗ್ಗೂ ಕೂಡ ಅವ್ರು ಸಾಲಿ ತೆಬಿಸ್ಕೇಶನ್ ಲೇಟಾಗಿ ಬರಾಕತ್ತಾರು. ಬಸ್ ಯಾಕೆ ಕೇಳಿದ ಕೂಡಲೇ ಅಂದ್ರೆ ನಮಗೆ ಬಸ್ ಲೇಟಾಗಿ ಬರಾಕತ್ತೈತೆ ರೀ, ಮತ್ತು ನಮ್ಮ ಬಸ್ ಬರಲಿಲ್ಲ ಅಂದ್ರೆ ನಾವು ಸ್ಕೂಲಿಗೆ ಹೆಂಗೆ ಬರೋಣ ಅಂತ ಪ್ರಶ್ನೆ ಮಾಡಾಕತ್ತಾರ ಹುಡುಗರ. ಮತ್ತು ಡೈಲಿ ಈ ರೀತಿ ಬಸ್ ಡಿಪೋ ಮ್ಯಾನೇಜರ್ ಇದ್ದವ ಈ ರೀತಿ ಲೇಟ್ ಮಾಡಿ ಬಸ್ ಕಳ್ಸಾಕತ್ತಾರು. ಅದಕ್ಕೆ ಹುಡುಗರು ಭಾಳ ತೊಂದರೆ ಆಗಕತ್ತೈತೆ ರೀ. ಅದನ್ನು ಯಾವ ರೀತಿ ನಾವು ಕ್ರಮ ಕೈಗೊಳ್ಬೇಕು ಅನ್ನೋದ ನೋಡ್ರಿ. ಮತ್ತು ಹುಡುಗರದಿಂದ ನಾವು ಹೇಳಿಕೆ ಕೇಳ್ತೀವಿ, ನೀವೆಲ್ಲ ಕೇಳ್ರಿ. ತಮ್ಮ ಬಸ್ ಸರಿಯಾಗಿ ಬರತ್ತಾವು? ಸರಿಯಾಗಿ ಒಟ್ಟು ಬರತ್ತಿಲ್ಲ. ಡೈಲಿ ಸಾಲಿ ಟೈಮ್ ಎಲ್ಲ ತಪ್ಪಾಗತೈತೆ. ಪ್ರೇಯರ್ ಆದ ಬಳಿಕ ಬರಾಕತ್ತೀರಿ, ಹೌದಾ? ಮತ್ತು ಈ ಬಸ್ ಮೊದಲು ಎಷ್ಟು ಬರ್ತಿದ್ವು? ಈಗ ಡೈಲಿ ಎಷ್ಟು ಬರಾಕತ್ತಾವು? 2 ಬರಾಕತ್ತಾವ, ಹೌದಾ? ಹಾ, ಮತ್ತೆ ಅಲ್ಲಿ ಭಾಳ ತಕ ಡೆಪೋದಾಗ ಜರ ಹುಡುಗರು ಬರ್ತಾಗ ನಿಲ್ಲಂಗಿಲ್ಲ. ಮೊದಲ ಲೇಟ್ ಮಾಡಿ ಬಿಡ್ತಾರು. ರಾತ್ರಿ ಎಷ್ಟು ಗಂಟೆ ಆಗೈತಪ್ಪ? 7 ನೀವೆಲ್ಲ ಎಲ್ಲಿಂದ ಬರತ್ತೀರಿ? ಹೌದಾ? ಆ ಕಡೆಯಿಂದ ಎಲ್ಲ ಬರತ್ತೀರಿ? ಆಯ್ತು, ಹೌದಾ? ಹಾ, ಈಗ ನಾವು ಅದನ್ನ ಮುಂದೆಲ್ಲ ನಾವು ಬಸ್ ಡೆಪೋ ಮ್ಯಾನೇಜರ್ ಮಾತಾಡಿ ನಾವು DC ಅವ್ರ ಜೋಡಿ ಮಾತಾಡ್ತೇವೆ. ನೀವು ಬಸ್ ಬಿಡೋ ವ್ಯವಸ್ಥೆ ಮಾಡ್ತೇವೆ. ಈಗ ಡೈಲಿ ಇಟ್ಟು ಒಂದೊಂದು ದಿವಸ ಲೇಟ್ ಆಗತ್ತಲ್ಲ, ಡೈಲಿ ಒಂದು ವಾರ ತಿಟ್ಟು ಲೇಟ್ ಆಗತ್ತೆ. ಲೇಟ್ ಆಯ್ತು. ಪ್ರೇಯರ್ ಎಲ್ಲ ತಪ್ಪತ್ತಾವ, ಹೌದು ಸರ್. ನೋಡ್ರಿ ಎಷ್ಟು ಜನ ಅದಾರು, 10th ಅದಾವ್ರ. ಎಲ್ಲಾರು 10th ಅದಾವ್ರಲ್ಲ? ಓಕೆ ನಾ ಕಳಿಸ್ತೇವೆ ತೋರಿ, ಎಲ್ಲ ಮುಂದಿನ ವ್ಯವಸ್ಥೆ ಮಾಡ್ತೇವೆ. ಓಕೆ.